ತುಂಬಾ ಜನ ಹೇಳ್ತಾರೆ, ಸರ್ ನನ್ನ ಹೊಟ್ಟೆ ಗುರ್ 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 ಅಂತ ಸೌಂಡ್ ಮಾಡ್ತಿದೆ ಅಂತ. ಸೊ ಈ ಗುರ್ 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 ಸೌಂಡ್ ಅನ್ನೋದು ನಾನು ಅನ್ಕೊಂತೀವಿ ಏನಪ್ಪಾ ಈ ವಿಚಿತ್ರವಾಗಿ ಹೇಳ್ತಾರಲ್ಲ ಅಂತ. ಅದು ಸಾಧಾರಣವಾಗಿ ಇಟ್ ಇಸ್ ಎ ರಿಫ್ಲೆಕ್ಸ್ ಅಥವಾ ಎಕ್ಸೆಸ್ ಗ್ಯಾಸ್ ಕಮಿಂಗ್ ಥ್ರೂ ದ ಮೌತ್. ಸೊ ಇದು ಸಾಧಾರಣವಾಗಿ ಎಲ್ಲೆಲ್ಲಿ ನೋಡ್ತಿರ್ತೀವಿ ಅಂದ್ರೆ ಇಂಡೈಜೆಷನ್ ಆದಾಗ, ಕೆಲವೊಂದ್ಸರಿ ಗ್ಯಾಸ್ಟ್ರೋಎಸೋಫೇಜಿಯಲ್ ರಿಫ್ಲೆಕ್ಸ್ ಅಲ್ಲಿ ನೋಡ್ತೀವಿ, ಕೆಲವು ಸರಿ ಎಕ್ಸೆಸ್ ಗ್ಯಾಸಿಯಸ್ ಫುಡ್ ತಿಂತಾರೆ. ಈಗ ಕೆಲವೊಂದು ಫುಡ್ ದೇ ಆರ್ ನೋನ್ ಟು ಕಾಸ್ ಎಕ್ಸೆಸ್ ಗ್ಯಾಸ್. ಸೊ ಆ ತರ ಫುಡ್ ತಗೊಂಡಾಗ ಪೀನಟ್ಸ್, ಆಲೂಗಡ್ಡೆ ಈ ತರ ಎಲ್ಲ ಕೆಲವು ಗ್ಯಾಸ್ ಪ್ರೊಡ್ಯೂಸಿಂಗ್ ಇರ್ತಾವ. ಸೊ ಆ ಫುಡ್ ತಗೊಂಡಾಗ ಆಗುತ್ತೆ. ಕೆಲವು ಸರಿ ಇನ್ಫ್ಲಮೇಟರಿ ಬೌಲ್ ಡಿಸೀಸಸ್ ಅಲ್ಲಿ ಈ ತರ ನೋಡ್ತೀವಿ. ಅಂದ್ರೆ ಕೆಲವೊಮ್ಮೆ ಸಣ್ಣ ಕರಳಲ್ಲಿ ಕೆಲವೊಂದು ಹುಣ್ಣುಗಳು ಇರ್ತಾವೆ. ಸೊ ಅದು ಬೇಸಿಕಲಿ ಏನಾಗ್ತಂದ್ರೆ ನಮ್ಮ ತಿಂದಿದ ಪದಾರ್ಥ ಬೇಗ ಕೆಳಗೆ ಕ್ಲಿಯರ್ ಆಗ್ತಿರಲ್ಲ. ಅಂದ್ರೆ ಕೆಲವು ಸರಿ ಏನಾಗ್ತಂದ್ರೆ ಕಾನ್ಸ್ಟಿಪೇಷನ್ ಆದಾಗ್ಲೂ ಕೂಡ ನಾವು ಫುಡ್ ಜಾಸ್ತಿ ತಗೊಂಡಾಗ ಏನಾಗ್ತಂದ್ರೆ ದ ಮೋಷನ್ ಡಸಂಟ್ ಗೋ ಈಸಿಲಿ. ಸೊ ದ ವಾಟ್ ಎವರ್ ದ ಫುಡ್ ಇಸ್ ಇಂಡೈಜೆಸ್ಟೆಡ್ ವಿಲ್ ಕಾಸ್ ದಿಸ್ ಸೌಂಡ್. ಸೊ ಇದೆಲ್ಲ ಸಾಮಾನ್ಯವಾಗಿ ನಾವು ದಿನನಿತ್ಯ ನೋಡುವಂಥದ್ದು. ಗಾಬರಿ ಪಡಬೇಕಾದಂಥದ್ದು ಏನು ಇಲ್ಲ. ನಿಮ್ಮ ಹೊಟ್ಟೆಗೆ ಸ್ವಲ್ಪ ವಿರಾಮ ಕೊಡಿ. ಆಮೇಲೆ ಈ ಒಂದು ಪೀರಿಯಡ್ ಅಲ್ಲಿ ಸ್ವಲ್ಪ ಮೊಸರು ತಗೊಳ್ಳೋಂಥದ್ದು ಇಂಥವು ತಗೊಂಡಾಗ ಏನಂತಂದ್ರೆ ಗಟ್ಟು ಬ್ಯಾಕ್ಟೀರಿಯಾ ಬೆಟರ್ ಆಗುತ್ತೆ. ಆಮೇಲೆ ಈ ತರ ಒಂದು ಎಕ್ಸೆಸ್ ಫರ್ಮೆಂಟೇಷನ್ ಕಡಿಮೆ ಆಗಿ ಗ್ಯಾಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಪ್ರತ್ಯೇಕವಾದ ಏನು ಟ್ರೀಟ್ಮೆಂಟ್ ಇಲ್ಲ. ಜಸ್ಟ್ ನಿಮ್ಗೆ ಡಯಟ್ ಗ್ಯಾಪ್ ಕೊಡಬೇಕಾಗತ್ತೆ. ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಫ್ರೆಂಡ್ಸ್ ಯಾರಿಗಾರ ಇದ್ದೇ ಇರುತ್ತೆ, ಅದರ ಸಂಬಂಧಿಕರು ಇದ್ದೇ ಇರುತ್ತೆ. ಈ ಒಂದು ಕಾರಣವನ್ನು ಹೇಳಿ ಅದು ಒಂದು ಅವರಿಗೆ ಉಪಯುಕ್ತ. ಧನ್ಯವಾದಗಳು.